ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಮೂಡಿಸಿದೆ. ನೋಟಿಸ್ ಕೊಡದೆ, ಯಾವುದೇ ನೋಟಿಸ್ ಕೊಡದೆ ಇದಕ್ಕಿದ್ದಾಗೆ ಮನೆಗಳನ್ನು ತೆರವು ಮಾಡಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ಹುಟ್ಟುಹಾಕಿದೆ. ದಾಖಲೆ ಇದ್ರೂ ಕೂಡ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ನೋಟಿಸ್ ಅನ್ನು ಕೊಟ್ಟಿಲ್ಲ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. 80 ಅಡಿ ರಸ್ತೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದಕ್ಕೆ 10ಕ್ಕೂ ಅಧಿಕ ಮನೆಗಳನ್ನ ತೆರವು ಮಾಡಿಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ. ನೋಡಿ, ಸೀದಾ ಜೆಸಿಬಿ ತಗೊಂಡೋಗಿ ನಿಲ್ಲಿಸಿ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. 10 ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅಲ್ಲಿ 80 ಫೀಟ್ ರೋಡ್ ಮಾಡಬೇಕು ಅಂತ ಯಾವುದೇ ರೀತಿ ನೋಟಿಸ್ ಕೂಡ ಕೊಟ್ಟಿಲ್ಲ, ಹಾಗೇನೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಇದರಿಂದ ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಯಾಕೆ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೊಟ್ಟಿಲ್ಲ, ಹೇಳ್ದೆ ಕೇಳದೆ ಈ ರೀತಿ ಬಿಬಿಎಂಪಿ ಜೆಸಿಬಿಗಳನ್ನ ತಂದು ಮನೆ ತೆರವು ಮಾಡ್ತಾ ಇರ್ತಕ್ಕಂಥದ್ದು? ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಲಿಲ್ವಾ? ಏನೆಲ್ಲ ನಡೆದಿದೆ? ಶ್ರೀಲಕ್ಷ್ಮಿ, ಏನಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಲಹಂಕದಿಂದ ಅಟ್ಟೂರು ಬಡಾವಣೆಗೆ ಈಗ ನೂತನವಾಗಿ 80 ಅಡಿ ರಸ್ತೆಯನ್ನ ಅಗಲೀಕರಣ ಮಾಡ್ಲಿಕ್ಕೆ ಮುಂದಾಗಿದೆ. ಅಗಲೀಕರಣ ಒಂದ್ ಕಡೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಅಧಿಕಾರಿಗಳು ಏಕಾಏಕಿ ಅಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಬಡವರ ಮನೆಗಳ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಈಗ ಅಸ್ತ್ರವನ್ನ ಪ್ರಯೋಗಿಸಿ ಯಾವುದೇ ಒಂದು ಅವರಿಗೆ ಮನೆಗಳಿಗೆ ಪರಿಹಾರವನ್ನು ಕೊಡದೆ, ಜೊತೆಗೆ ಯಾವುದೇ ನೋಟಿಸ್ ಕೊಡದೆ ಈಗ ಏಕಾಏಕಿ ಒಂದು ಮನೆಗಳನ್ನ ಈಗ ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಕಂದಾಯ ದಾಖಲೆಗಳಿರ್ಬೋದು, ಜೊತೆಗೆ ದಾನಪತ್ರ ಇರ್ಬೋದು, ಎಲ್ಲವನ್ನ ಇಟ್ಕೊಂಡಿರ್ತಕ್ಕಂಥ ಸ್ಥಳೀಯರು ಈ ಒಂದು ದಾಖಲೆಗಳನ್ನ ಕೊಟ್ಟರು, ಇದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ಜೊತೆಗೆ ನೋಟಿಸ್ ಕೂಡ ಕೊಡದೆ ಏಕಾಏಕಿ ಈಗ ಜೆಸಿಬಿಗಳನ್ನು ತಂದು 80 ಅಡಿ ರಸ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಪರಿಹಾರವನ್ನ ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮನೆಗಳನ್ನ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಬಿಬಿಎಂಪಿ ಅಧಿಕಾರಿಗಳು ನಮ್ಮಂತ ಬಡವರ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಸದ್ಯಕ್ಕೆ 10 ಮನೆಗಳನ್ನ ಏನು ತೆರವು ಮಾಡಿದ್ದಾರೆ, ಮುಂದಕ್ಕೆ ಇರ್ತಕ್ಕಂಥ ಹಲವಾರು ಮನೆಗಳನ್ನು ಕೂಡ ತೆರವಿಗೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಂಜುನಾಥ್. ಮನೆಗಳನ್ನ ತೆರವುಗೊಳಿಸ್ತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಮೂಡಿಸಿದೆ. ನೋಟಿಸ್ ಕೊಡದೆ, ಯಾವುದೇ ನೋಟಿಸ್ ಕೊಡದೆ ಇದಕ್ಕಿದ್ದಾಗೆ ಮನೆಗಳನ್ನು ತೆರವು ಮಾಡಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ಹುಟ್ಟುಹಾಕಿದೆ. ದಾಖಲೆ ಇದ್ರೂ ಕೂಡ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ನೋಟಿಸ್ ಅನ್ನು ಕೊಟ್ಟಿಲ್ಲ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. 80 ಅಡಿ ರಸ್ತೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದಕ್ಕೆ 10ಕ್ಕೂ ಅಧಿಕ ಮನೆಗಳನ್ನ ತೆರವು ಮಾಡಿಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ. ನೋಡಿ, ಸೀದಾ ಜೆಸಿಬಿ ತಗೊಂಡೋಗಿ ನಿಲ್ಲಿಸಿ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. 10 ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅಲ್ಲಿ 80 ಫೀಟ್ ರೋಡ್ ಮಾಡಬೇಕು ಅಂತ ಯಾವುದೇ ರೀತಿ ನೋಟಿಸ್ ಕೂಡ ಕೊಟ್ಟಿಲ್ಲ, ಹಾಗೇನೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಇದರಿಂದ ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಯಾಕೆ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೊಟ್ಟಿಲ್ಲ, ಹೇಳ್ದೆ ಕೇಳದೆ ಈ ರೀತಿ ಬಿಬಿಎಂಪಿ ಜೆಸಿಬಿಗಳನ್ನ ತಂದು ಮನೆ ತೆರವು ಮಾಡ್ತಾ ಇರ್ತಕ್ಕಂಥದ್ದು? ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಲಿಲ್ವಾ? ಏನೆಲ್ಲ ನಡೆದಿದೆ? ಶ್ರೀಲಕ್ಷ್ಮಿ, ಏನಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಲಹಂಕದಿಂದ ಅಟ್ಟೂರು ಬಡಾವಣೆಗೆ ಈಗ ನೂತನವಾಗಿ 80 ಅಡಿ ರಸ್ತೆಯನ್ನ ಅಗಲೀಕರಣ ಮಾಡ್ಲಿಕ್ಕೆ ಮುಂದಾಗಿದೆ. ಅಗಲೀಕರಣ ಒಂದ್ ಕಡೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಅಧಿಕಾರಿಗಳು ಏಕಾಏಕಿ ಅಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಬಡವರ ಮನೆಗಳ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಈಗ ಅಸ್ತ್ರವನ್ನ ಪ್ರಯೋಗಿಸಿ ಯಾವುದೇ ಒಂದು ಅವರಿಗೆ ಮನೆಗಳಿಗೆ ಪರಿಹಾರವನ್ನು ಕೊಡದೆ, ಜೊತೆಗೆ ಯಾವುದೇ ನೋಟಿಸ್ ಕೊಡದೆ ಈಗ ಏಕಾಏಕಿ ಒಂದು ಮನೆಗಳನ್ನ ಈಗ ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಕಂದಾಯ ದಾಖಲೆಗಳಿರ್ಬೋದು, ಜೊತೆಗೆ ದಾನಪತ್ರ ಇರ್ಬೋದು, ಎಲ್ಲವನ್ನ ಇಟ್ಕೊಂಡಿರ್ತಕ್ಕಂಥ ಸ್ಥಳೀಯರು ಈ ಒಂದು ದಾಖಲೆಗಳನ್ನ ಕೊಟ್ಟರು, ಇದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ಜೊತೆಗೆ ನೋಟಿಸ್ ಕೂಡ ಕೊಡದೆ ಏಕಾಏಕಿ ಈಗ ಜೆಸಿಬಿಗಳನ್ನು ತಂದು 80 ಅಡಿ ರಸ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಪರಿಹಾರವನ್ನ ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮನೆಗಳನ್ನ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ
ಬಿಬಿಎಂಪಿ ಅಧಿಕಾರಿಗಳು ನಮ್ಮಂತ ಬಡವರ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಸದ್ಯಕ್ಕೆ 10 ಮನೆಗಳನ್ನ ಏನು ತೆರವು ಮಾಡಿದ್ದಾರೆ, ಮುಂದಕ್ಕೆ ಇರ್ತಕ್ಕಂತ ಹಲವಾರು ಮನೆಗಳನ್ನು ಕೂಡ ತೆರವಿಗೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುನಾಥ್. ಮನೆಗಳನ್ನ ತೆರವುಗೊಳಿಸ್ತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಮೂಡಿಸಿದೆ. ನೋಟಿಸ್ ಕೊಡದೆ, ಯಾವುದೇ ನೋಟಿಸ್ ಕೊಡದೆ ಇದಕ್ಕಿದ್ದಾಗೆ ಮನೆಗಳನ್ನು ತೆರವು ಮಾಡಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ಹುಟ್ಟುಹಾಕಿದೆ. ದಾಖಲೆ ಇದ್ರೂ ಕೂಡ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ನೋಟಿಸ್ ಅನ್ನು ಕೊಟ್ಟಿಲ್ಲ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. 80 ಅಡಿ ರಸ್ತೆ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದಕ್ಕೆ 10ಕ್ಕೂ ಅಧಿಕ ಮನೆಗಳನ್ನ ತೆರವು ಮಾಡಿಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಲಹಂಕದ ಅಟ್ಟೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಘಟನೆ. ನೋಡಿ, ಸೀದಾ ಜೆಸಿಬಿ ತಗೊಂಡೋಗಿ ನಿಲ್ಲಿಸಿ ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. 10 ಮನೆಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅಲ್ಲಿ 80 ಫೀಟ್ ರೋಡ್ ಮಾಡಬೇಕು ಅಂತ ಯಾವುದೇ ರೀತಿ ನೋಟಿಸ್ ಕೂಡ ಕೊಟ್ಟಿಲ್ಲ, ಹಾಗೇನೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಇದರಿಂದ ಗ್ರಾಮಸ್ಥರು ಕಿಡಿಕಿಡಿಯಾಗಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಯಾಕೆ ನೋಟಿಸು ಕೊಟ್ಟಿಲ್ಲ, ಪರಿಹಾರವನ್ನು ಕೊಟ್ಟಿಲ್ಲ, ಹೇಳ್ದೆ ಕೇಳದೆ ಈ ರೀತಿ ಬಿಬಿಎಂಪಿ ಜೆಸಿಬಿಗಳನ್ನ ತಂದು ಮನೆ ತೆರವು ಮಾಡ್ತಾ ಇರ್ತಕ್ಕಂಥದ್ದು? ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಲಿಲ್ವಾ? ಏನೆಲ್ಲ ನಡೆದಿದೆ? ಶ್ರೀಲಕ್ಷ್ಮಿ, ಏನಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಯಲಹಂಕದಿಂದ ಅಟ್ಟೂರು ಬಡಾವಣೆಗೆ ಈಗ ನೂತನವಾಗಿ 80 ಅಡಿ ರಸ್ತೆಯನ್ನ ಅಗಲೀಕರಣ ಮಾಡ್ಲಿಕ್ಕೆ ಮುಂದಾಗಿದೆ. ಅಗಲೀಕರಣ ಒಂದ್ ಕಡೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಅಧಿಕಾರಿಗಳು ಏಕಾಏಕಿ ಅಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ಬರ್ತಕ್ಕಂಥ ಬಡವರ ಮನೆಗಳ ಮೇಲೆ ಬಿಬಿಎಂಪಿ ಅಧಿಕಾರಿಗಳು ಈಗ ಅಸ್ತ್ರವನ್ನ ಪ್ರಯೋಗಿಸಿ ಯಾವುದೇ ಒಂದು ಅವರಿಗೆ ಮನೆಗಳಿಗೆ ಪರಿಹಾರವನ್ನು ಕೊಡದೆ, ಜೊತೆಗೆ ಯಾವುದೇ ನೋಟಿಸ್ ಕೊಡದೆ ಈಗ ಏಕಾಏಕಿ ಒಂದು ಮನೆಗಳನ್ನ ಈಗ ತೆರವು ಮಾಡ್ಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ಥಳೀಯರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಕಂದಾಯ ದಾಖಲೆಗಳಿರ್ಬೋದು, ಜೊತೆಗೆ ದಾನಪತ್ರ ಇರ್ಬೋದು, ಎಲ್ಲವನ್ನ ಇಟ್ಕೊಂಡಿರ್ತಕ್ಕಂಥ ಸ್ಥಳೀಯರು ಈ ಒಂದು ದಾಖಲೆಗಳನ್ನ ಕೊಟ್ಟರು, ಇದಕ್ಕೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ಜೊತೆಗೆ ನೋಟಿಸ್ ಕೂಡ ಕೊಡದೆ ಏಕಾಏಕಿ ಈಗ ಜೆಸಿಬಿಗಳನ್ನು ತಂದು 80 ಅಡಿ ರಸ್ತೆಯನ್ನ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಪರಿಹಾರವನ್ನ ಕೊಡಬೇಕು, ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಮನೆಗಳನ್ನ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ವ್ಯಕ್ತಪಡ್ತಾ ಇದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಬಿಬಿಎಂಪಿ ಅಧಿಕಾರಿಗಳು ನಮ್ಮಂತ ಬಡವರ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಸದ್ಯಕ್ಕೆ 10 ಮನೆಗಳನ್ನ ಏನು ತೆರವು ಮಾಡಿದ್ದಾರೆ, ಮುಂದಕ್ಕೆ ಇರ್ತಕ್ಕಂಥ ಹಲವಾರು ಮನೆಗಳನ್ನು ಕೂಡ ತೆರವಿಗೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಕ್ರಮವನ್ನ ಖಂಡಿಸಿ ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುನಾಥ್. ಮನೆಗಳನ್ನ ತೆರವುಗೊಳಿಸ್ತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿ ಆಕ್ರೋಶವನ್ನ ಮೂಡಿಸಿದೆ. ನೋಟಿಸ್ ಕೊಡದೆ, ಯಾವುದೇ ನೋಟಿಸ್ ಕೊಡದೆ ಇದಕ್ಕಿದ್ದಾಗೆ ಮನೆಗಳನ್ನು ತೆರವು ಮಾಡಿಸ್ತಾ ಇದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದು ಸಾರ್ವಜನಿಕರಲ್ಲಿ ಸಾಕಷ್ಟು ಆಕ್ರೋಶವನ್ನ ಹುಟ್ಟುಹಾಕಿದೆ. ದಾಖಲೆ ಇದ್ರೂ ಕೂಡ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ನೋಟಿಸ್ ಅನ್ನು ಕೊಟ್ಟಿಲ್ಲ. ಯಲಹಂಕದ ಅಟ್ಟೂರು ಗ್ರಾಮ